ಬರೀ ಒಂದು ವಾರದೊಳಗೆ ಒಬ್ಬ ನಿರಾಶ್ರಿತ ಮಹಿಳೆ ತನ್ನದೇ ಆದ ಮನೆ ಕಂಡುಕೊಂಡರೆ ಅದು ಕೇವಲ ಒಂದು ಸಣ್ಣ ಸಹಾಯದಿಂದ ಇಡೀ ಪ್ರಪಂಚವೇ ನಿಬ್ಬೆರಗಾಗುವಂತೆ ಮಾಡಿದ ನಿಜವಾದ ಘಟನೆ. ಬನ್ನಿ ಕೇಳೋಣ ಈ ಯಶೋಗಾಥೆ ಹೇಗೆ ನಡೆಯಿತು ಅಂತ. 2025ರ ಡಿಸೆಂಬರ್ ತಿಂಗಳು. ಚಾವಣಿ ರಿಪೇರಿ ಕೆಲಸದಲ್ಲಿ ಕೋಟ್ಯಂತರ ರೂಪಾಯಿ ಗಳಿಸಿದ್ದ ಬಾಬ್ ಶೋಬರ್ ಎಂಬುವವರು ಹಬ್ಬದ ದಿನಗಳಲ್ಲಿ ಜನರಿಗೆ ಸಹಾಯ ಮಾಡಲು ಹೊರಟಿದ್ದರು. ಅವರ ಅಂತರಂಗದ ಆಸೆ ಇಷ್ಟೇ, ಸ್ವಲ್ಪ ದಯೆ ಹಂಚಬೇಕು. ತನ್ನ ಸಮುದಾಯದಲ್ಲಿ ವಿಡಿಯೋ ಚಿತ್ರೀಕರಿಸುತ್ತಿದ್ದಾಗ ಬಾಬ್ಗೆ ಒಂದು ಮಹಿಳೆ ಎದುರಾದಳು. ಬಾಡಿಗೆ ಕಟ್ಟಲಾಗದೆ ಮನೆ ಖಾಲಿ ಮಾಡುವ ಸ್ಥಿತಿಯಲ್ಲಿದ್ದಳು ಆಕೆ. ಅವಳ ಕತೆ ಕೇಳಿ ಬಾಬ್ ಮನಸ್ಸು ಕರಗಿತು. ಬಾಬ್ ಆಕೆಯ ಕತೆಯನ್ನು ಆನ್ಲೈನ್ನಲ್ಲಿ ಹಂಚಿಕೊಂಡರು. ಅನಿರೀಕ್ಷಿತವಾಗಿ ಅವರ ಸ್ನೇಹಿತರೊಬ್ಬರು ವಿಡಿಯೋ ನೋಡಿ ಬಹಳ ಪ್ರಭಾವಿತರಾದರು. ಚಿಕ್ಕಂದಿನಲ್ಲಿ ತಾನೂ ಇದೇ ಸ್ಥಿತಿ ಅನುಭವಿಸಿದ್ದರಿಂದ ಆ ಮಹಿಳೆಗೆ ಸಹಾಯ ಮಾಡಲು $50,000 ಕಳುಹಿಸಿಕೊಟ್ಟರು. ಈ ಮೊತ್ತ ಆ ಮಹಿಳೆಯ ಜೀವನವನ್ನು ರಾತ್ರೋರಾತ್ರಿ ಬದಲಾಯಿಸಿತು. 1 ವರ್ಷದ ಬಾಡಿಗೆ, 1 ಕಾರು ಮತ್ತು ಬದುಕನ್ನು ಹೊಸದಾಗಿ ಕಟ್ಟಿಕೊಳ್ಳಲು $22,000 ನಗದು. ಕೇವಲ ಒಂದು ವಿಡಿಯೋದಿಂದ ಇಷ್ಟೆಲ್ಲ ಸಾಧ್ಯವಾಯಿತು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕತೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಇದರಿಂದ ನನಗೆ ಸ್ಪಷ್ಟವಾಯಿತು, ನಿಜವಾದ ಉದಾರತೆಯನ್ನು ಕಂಡಾಗ ಜನರು ಅದರಲ್ಲಿ ಭಾಗವಹಿಸಲು ಬಯಸುತ್ತಾರೆ. ಬಾಬ್ ಸ್ಕೋಬರ್. ಆ ಒಂದು ಘಟನೆ ಬಾಬ್ರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು. ದಯೆಯ ಈ ಸ್ಫೂರ್ತಿಯನ್ನು ಮುಂದುವರೆಸುವ ಉದ್ದೇಶದಿಂದ ಅವರು 9 ಫಿಗರ್ ರೂಫರ್ ಎಂಬ ಸಾಮಾಜಿಕ ಮಾಧ್ಯಮ ವೇದಿಕೆಯನ್ನು ಶುರುಮಾಡಿದರು. ಹೀಗೆ ಒಂದು ದಿನ ಬಾಬ್ ತನ್ನ ದಯೆಯ ವಿಡಿಯೋ ಚಿತ್ರೀಕರಿಸುವಾಗ ಕೂಕಿ ಎಂಬ ನಿರಾಶ್ರಿತ ಮಹಿಳೆಯನ್ನು ಭೇಟಿಯಾದರು. ಅವಳ ಪರಿಸ್ಥಿತಿ ಅರ್ಥಮಾಡಿಕೊಂಡು ಅವಳಿಗೆ $500 ಹಣವನ್ನು ಯಾವುದೇ ನಿರೀಕ್ಷೆಯಿಲ್ಲದೆ ನೀಡಿದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆಯಾದಾಗ ಪ್ರಪಂಚದಾದ್ಯಂತದ ವೀಕ್ಷಕರು ಸಹಾಯ ಮಾಡಲು ಮುಂದೆ ಬಂದರು. ಒಂದು ಗೋಫಂಡ್ಮಿ ಅಭಿಯಾನ ಶುರುವಾಯಿತು. 1 ವಾರಕ್ಕಿಂತಲೂ ಕಡಿಮೆ ಸಮಯದಲ್ಲಿ $12,000ಗಿಂತ ಹೆಚ್ಚು ಹಣ ಸಂಗ್ರಹವಾಯಿತು. ಕೆಲವೇ ದಿನಗಳಲ್ಲಿ ನಿರಾಶ್ರಿತೆಯಾಗಿದ್ದ ಕೂಕಿ ತನ್ನದೇ ಆದ ಮನೆ ಪಡೆದುಕೊಂಡಳು. ಮಾನವೀಯತೆಯ ಶಕ್ತಿ ಎಷ್ಟಿದೆ ನೋಡಿ. ಬಾಬ್ ಶೋಬರ್ ಹೇಳಿದಂತೆ ದಯೆ ಎನ್ನುವುದು ಸಾಂಕ್ರಾಮಿಕ. ಒಂದು ಸಣ್ಣ ಸಹಾಯ ಸಾವಿರಾರು ಜನರ ಬದುಕನ್ನು ಬದಲಾಯಿಸಬಹುದು. ನೀವು ಸಹ ಒಂದು ಸಣ್ಣ ದಯೆಯ ಕೆಲಸ ಮಾಡಿ ಈ ಸ್ಫೂರ್ತಿಯ ಭಾಗವಾಗಿ.